ಆತನಿಗೆ ಮದ್ವೆಯಾಗಿತ್ತು. ಮುದ್ದಿನ 2 ಮಕ್ಕಳೂ ಇದ್ರು. ಆದ್ರೆ ಅಡ್ಡದಾರಿ ಹಿಡಿದಿದ್ದ ಅವನು ಪತ್ನಿಯನ್ನೇ ಮುಗಿಸಲು ಸ್ಕೆಚ್ ಹಾಕಿದ್ದ. ಬದಲಾದವನಂತೆ ನಾಟಕ ಆಡಿ ಘೋರ ಕೃತ್ಯ ಎಸಗಿದ್ದ. ಇದೀಗ ಆ ಕ್ರಿಮಿ ಖಾಕಿ ಬಲೆಗೆ ಬಿದ್ದಿದ್ದಾನೆ. ರಸ್ತೆ ಪಕ್ಕ ಬೈಕ್ ಬಿದ್ದಿತು. ಹೆಲ್ಮೆಟ್ ಒಡೆದು ಹೋಗಿತ್ತು. ಅದೊಬ್ಬ ಪ್ರಜ್ಞೆ ತಪ್ಪಿದಂತೆ ಬಿದ್ದಿದ್ರೆ ಆತನ ಪತ್ನಿ ಆದಾಗಲೇ ಪ್ರಾಣ ಬಿಟ್ಟಿದ್ಲು. ಮೇಲ್ನೋಟಕ್ಕೆ ಅಪಘಾತದಿಂದಲೇ ಇಲ್ಲಿ ಜೀವವೊಂದು ಬಲಿಯಾಗಿದೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೀಗ ಪೊಲೀಸರ ತನಿಖೆಯಲ್ಲಿ ಬೆಚ್ಚಿ ಬೀಳುವ ವಿಷಯ ಬಹಿರಂಗವಾಗಿದೆ. ಪರಸಂಗಕ್ಕಾಗಿ ಪತ್ನಿಗೆ ಇಲಿ ಪಾಷಾಣ ಕುಡಿಸಿದ ಪತಿ, ಪತ್ನಿ ಕೊಂದು ಅಪಘಾತದ ಕಥೆ ಕಟ್ಟಿದ ಪಾಪಿ ಲಾಕ್. ಹೌದು, ಪರಸಂಗಕ್ಕಾಗಿ ಪತ್ನಿಯನ್ನೇ ಹತ್ಯೆಗೈದಿರುವ ಪಾಪಿ ಇವನೇ. ಹೆಸರು ಸಂತೋಷ್ ಪಟಾಯತ್. ಬೆಳಗಾವಿ ಜಿಲ್ಲೆ ಗೋಕಾಕ್ನ ಶಿಂದಿ ಕುರುಬೇಟ ಗ್ರಾಮದ ನಿವಾಸಿ. 9 ವರ್ಷದ ಹಿಂದೆ ಈ ಸಕ್ಕುಬಾಯಿಯನ್ನ ಮದುವೆಯಾಗಿದ್ದ. ದಂಪತಿಗೆ 2 ಮಕ್ಕಳು ಇದ್ರು. ಆದ್ರೆ 4 ವರ್ಷಗಳ ಹಿಂದೆ ಗ್ರಾಮದ ವಿಧವೆಯೊಬ್ಬಳ ಜೊತೆ ಸಂತೋಷ್ಗೆ ಪ್ರೀತಿ ಮೂಡಿದ್ದು ಅನೈತಿಕ ಸಂಬಂಧ ಏರ್ಪಟ್ಟಿತ್ತು. ಇತ್ತೀಚೆಗೆ ಈ ವಿಷಯ ಸಕ್ಕುಬಾಯಿಗೆ ತಿಳಿದಿದ್ದು ಜಗಳ ತೆಗೆದಿದ್ಲು. ಮಹಿಳೆಗೂ ವಾರ್ನ್ ಮಾಡಿದ್ಲು. ಬಳಿಕ ಸಂತೋಷ್ ಪತ್ನಿ ಬಳಿ ಕ್ಷಮೆ ಕೋರಿ ಎಲ್ಲವನ್ನ ಬಿಟ್ಬಿಡ್ತೇನೆ ಎಂದಿದ್ದ. ಇದೇ ತಿಂಗಳ 12ರಂದು ಮರಕುಂಬಿ ಗ್ರಾಮದ ಚಾಮುಂಡೇಶ್ವರಿ ದೇಗುಲಕ್ಕೆ ಹೋಗೋಣ ಅಂತ ಹೇಳಿದ್ದ. ಆದ್ರೆ ಪತಿಯ ಮಸಲತ್ತು ಅರಿಯದೆ ಸಕ್ಕುಬಾಯಿ ಬೈಕ್ ಏರಿದ್ಲು. ಇದರಿಂದಾಗಿ ಘೋರವೇ ನಡೆದಿತ್ತು. ದೇವಿ ದರ್ಶನ ಮಾಡಿ ಮರಳುತ್ತಿದ್ದಾಗ ದಾರಿ ಮಧ್ಯೆ ಕೂಲ್ ಡ್ರಿಂಕ್ಸ್ ಖರೀದಿಸಿದ್ದ ಸಂತೋಷ್ ಅದರಲ್ಲಿ ಇಲಿ ಪಾಷಾಣ ಹಾಗೂ ಬಳೆಗಳ ಚೂರು ಹಾಕಿದ್ದಾನೆ. ಶಿಲ್ತಿ ಬಾವಿ ಗ್ರಾಮದ ಬಳಿ ಬೈಕ್ ನಿಲ್ಲಿಸಿ ದೇವಿ ಪ್ರಸಾದ ಇದೆ ಸೇವಿಸು ಅಂತೇಳಿ ಕೂಲ್ ಡ್ರಿಂಕ್ಸ್ ಕೊಟ್ಟಿದ್ದಾನೆ. ವಿಷಮಿಶ್ರಿತ ಕೂಲ್ ಡ್ರಿಂಕ್ಸ್ ಕುಡಿದು ಸಕ್ಕುಬಾಯಿ ಪ್ರಜ್ಞೆ ತಪ್ಪಿದ್ದಾಳೆ. ಬಳಿಕ ಆಕೆ ಕತ್ತು ಹಿಸುಕಿ ಕೊಂದಿದ್ದ ಪಾಪಿ ಬೈಕ್ ಅನ್ನ ಪತ್ನಿ ಮೇಲೆ ಹತ್ತಿಸಿ ಅಪಘಾತವಾದಂತೆ ಬಿಂಬಿಸಿದ್ದ. ಜೀರಾ ವಾಟರ್ ಕುಡಿ, ನಿಮಗೆ ಸಮಸ್ಯೆ ಇರೋದ್ರಿಂದ ಜೀರಾ ವಾಟರ್ ಕುಡಿ ಅಂದ್ರೆ ಹೇಳ್ಬಿಟ್ಟು ಹೆಂಡತಿ ಕೊಡ್ತಾನೆ. ಮಿಕ್ಸ್ ಮಾಡದೇ ಇರೋದನ್ನ ಇವನು ಕುಡಿತಾನೆ. ಇನ್ನೊಂದಲ್ಲಿ ಸಿಲ್ತಿ ಬಾವಿ ಬರೋ ಸಂದರ್ಭದಲ್ಲಿ ಹೆಂಡತಿ ಉಸಾರ್ ತಪ್ತದೆ, ಶಿವರಿಂಗ್ ಆಗ್ತದೆ ಆಗೋ ಸಂದರ್ಭದಲ್ಲಿ ಗಾಡಿಯನ್ನು ನಿಲ್ಲಿಸ್ತಾರೆ. ತುಂಬಾ ಇವ್ರಿಗೆ ಮೆಡಿಕಲಿ ಸಮಸ್ಯೆ ಆಗೋ ಸಂದರ್ಭದಲ್ಲಿ ಗಂಡನೇ ಸ್ಟ್ರಾಂಗ್ಲೇಟ್ ಮಾಡ್ತಾನೆ, ಕೊಲೆ ಮಾಡ್ತಾನೆ. ಕೊಲೆ ಮಾಡಿಬಿಟ್ಟು ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸ್ತಾನೆ. ಪತ್ನಿ ಕೊಂದು ತಾನು ಪ್ರಜ್ಞೆ ತಪ್ಪಿದಂತೆ ರಸ್ತೆಯಲ್ಲಿ ಬಿದ್ದಿದ್ದ. ಆದ್ರೆ ಯಾರೊಬ್ಬರು ಗಮನಿಸಿರಲಿಲ್ಲ. ಕೊನೆಗೆ 2 ಗಂಟೆ ಬಳಿಕ ತಾನೇ ಪೊಲೀಸರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾನೆ. ನಂತರ ಪೊಲೀಸರು ಆಂಬ್ಯುಲೆನ್ಸ್ ಜೊತೆ ಬಂದಿದ್ರು. ಆಗ ಪ್ರಜ್ಞೆ ತಪ್ಪಿದವನಂತೆ ಬಿದ್ದಿದ್ದ ಸಂತೋಷ್ನನ್ನ ಗೋಕಾಕ್ ಆಸ್ಪತ್ರೆಗೆ ದಾಖಲಿಸಿದ್ರು. ಮೃತ ಸಕ್ಕುಬಾಯಿ ಪೋಸ್ಟ್ ಮಾರ್ಟಂ ವರದಿಯಲ್ಲಿ ವಿಷ ಕುಡಿಸಿ ಕತ್ತು ಹಿಸುಕಿ ಕೊಂದಿರುವುದು ಬಯಲಾಗಿತ್ತು. ಇದರ ಬೆನ್ನಲ್ಲೇ ಸಂತೋಷ್ನನ್ನೇ ತೀವ್ರ ವಿಚಾರಣೆ ನಡೆಸುತ್ತಿದ್ದಂತೆ ಸತ್ಯ ಕಕ್ಕಿದ್ದಾನೆ. ಪ್ರೇಯಸಿ ಜೊತೆಗೆ ಮುಂದಿನ ಜೀವನ ಕಳೆಯಲು ಪತ್ನಿಯನ್ನ ಕೊಂದಿದ್ದಾಗಿ ಬಾಯ್ಬಿಟ್ಟಿದ್ದಾನೆ. ಇವನ ಗಂಡನ ಇನ್ವಾಲ್ವ್ಮೆಂಟ್ ಇರೋದು ಕಂಡು ಬಂದಿರುತ್ತದೆ. ಇದರ ಜೊತೆಗೆ ಬೇರೆ ಯಾರು ಪ್ರಚೋದನೆ ಮಾಡಿದಾರ, ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರೋದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದೀವಿ. ಅವರ ಪಾತ್ರ ಇರುವುದ್ರ ಬಗ್ಗೆ ಇದುವರೆ ಕಂಡು ಬಂದಿಲ್ಲ. ಬಟ್ ಅವರು ಕೊಲೆ ಮಾಡಕ್ಕೆ ಹೇಳಿದಾರೆ ಅಂದ್ರೆ ಅದನ್ನು ಕೂಡ ವಿಚಾರಣೆಯಲ್ಲಿ ನಡೀತಾ ಇದೆ. ಸೊ ಆಲ್ರೆಡಿ ಅಕ್ಯೂಸರ್ ಅನ್ನು ಸೆಕ್ಯೂರ್ ಮಾಡಲಾಗಿದೆ. ವಾರದ ಹಿಂದಷ್ಟೇ ಪರಸಂಗಕ್ಕಾಗಿ ಮಾಜಿ ಸೈನಿಕನನ್ನ ಪತ್ನಿ ಕೊಂದಿರುವುದು ಬಯಲಾಗಿತ್ತು. ಇದೀಗ ವಿಧವೆ ಮೇಲಿನ ಮೋಹಕ್ಕೆ ಪತಿಯೇ ಹೆಂಡತಿಯ ಜೀವ ತೆಗೆದಿದ್ದಾನೆ. ಒಂದರ ಮೇಲೊಂದರಂತೆ ನಡೆಯುತ್ತಿರುವ ಘಟನೆಗಳು ಬೆಳಗಾವಿ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ. ಸಹದೇವ್ ಮಾನೆ, TV9 ಬೆಳಗಾವಿ.